ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ವಿಚಾರ. ಡಿನ್ನರ್ ಮೀಟಿಂಗ್ ಬಗ್ಗೆ ಮಾಹಿತಿನೇ ಇಲ್ಲ. ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ ಮಾಡಿದ್ರೆ ನಾನೇನು ಮಾಡಲಿ, ನಾನೇನು ಹೇಳಬೇಕು ಅದನ್ನು ಹೇಳಿದ್ದೇನೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಇದೆ ಅಲ್ವಾ, ಮುಂದಿನ ವರ್ಷ ಹೆಚ್ಚಿನ ಡಿನ್ನರ್ ಪಾರ್ಟಿಗಳು ನಡೀತಾವೆ ಅಂದರೆ ಏನರ್ಥ? ಸಂತೋಷ್ ಲಾಡ್ ಅವರ ಹಿಂದಿನ ಮಾತಿನ ಮರ್ಮ ಏನು? ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗ್ತವೆ ಅಂತ ಡಿನ್ನರ್ ಮೀಟಿಂಗ್ಗಳು ಅಂದರೆ ಕಾವೇರುತ್ತೆ ಅಂತ ಕುರ್ಚಿದು. ಅಸಲಿ ಆಟ 2026ಕ್ಕೆ ಶುರುವಾಗುತ್ತೆ ಜನವರಿಯಿಂದ. ಈಗ ಡಿ ಕೆ ಶಿವಕುಮಾರ್ ಅವರು ಆಪ್ತರು ಹೇಳ್ತಾ ಇದ್ದಾರಲ್ವಾ, 9ನೇ ತಾರೀಕು ಜನವರಿ ಕಾದ್ ನೋಡಿ, ಸಂಕ್ರಾಂತಿ ಆಗುತ್ತೆ ಸಂಕ್ರಾಂತಿ ನಂತರ ಅಂತ ಹೇಳ್ತಿದ್ರು. ಹಾಗಾಗಿ ಲಾಡ್ ಹೇಳಿರುವಂಥ ಹೇಳಿಕೆ ಕೂಡ ನಮ್ಗೆ ಹಾಗೆ ಅನ್ನಿಸ್ತಾ ಇದೆ. ಅಂದರೆ ನೆಕ್ಸ್ಟ್ ಇಯರ್ ನೋಡ್ತಾ ಇರಿ, ಇನ್ನೂ ಇಂತಹ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಅಂದರೆ ಹೈಕಮಾಂಡ್ ಜನವರಿಗೆ ಇದನ್ನು ಫೈನಲ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಈಗ 19ನೇ ತಾರೀಕಿನ ನಂತರ ಅಧಿವೇಶನ ಮುಗಿದ ಮೇಲೆ ಇಬ್ಬರು ನಾಯಕರನ್ನು ಕೂಡ ಡೆಲ್ಲಿ ಕರೆಸ್ಕೊಂಡು ಪರಸ್ಪರ ಮುಖಾಮುಖಿ ಮಾತಾಡಿಸಿ ಅಂತಿಮವಾಗಿ ಅದಕ್ಕೆ ಇತಿಶ್ರೀಯನ್ನು ಹಾಡಬಹುದು. ಆದರೆ ಮುಖ್ಯಮಂತ್ರಿಗಳ ಬದಲಾವಣೆ ಗಂಭೀರವಾಗಿ ಯಾವಾಗ ಆಗುತ್ತೆ? ಜನವರಿಯಲ್ಲಿ ಆಗಬಹುದು. ಸಂತೋಷ್ ಲಾಡ್ ಕೂಡ ಅದೇ ಹಾದಿಯಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಅವರು ಡಿನ್ನರ್ ಮೀಟಿಂಗ್ ಮಾಡಿದರೆ ನಾನೇನು ಮಾಡಲಿ ಅಂಥೇಳಿ. ಅಂದರೆ ಸಿದ್ದರಾಮಯ್ಯನವರ ಬಣದಲ್ಲಿ ಸಂತೋಷ್ ಲಾಡ್ ಅವರು ಗುರುತಿಸ್ಕೊಂಡಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಕೂಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿದರೆ ಮುಂದಿನ ವರ್ಷ ಹೆಚ್ಚಿನ ಡಿನ್ನರ್ ಪಾರ್ಟಿಗಳು ನಡೀತವೆ ಅಂತ. ನೋಡಿ, ಅವ್ರಿಗೆ ಹಿಂಟ್ ಸಿಕ್ಕಿರ್ಬೋದು ಅಂತ ಅನಿಸುತ್ತೆ. ಈ ಕುರ್ಚಿ ಕಾದಾಟ ಜನವರಿಯಲ್ಲಿ ತೀವ್ರ ಮಟ್ಟಕ್ಕೆ ಹೋಗ್ಬೋದು. ಸತೀಶ್ ಜಾರಕಿಹೊಳಿಗೆ ಭಾಳ ಚೆನ್ನಾಗಿ ಗೊತ್ತಿರ್ಬೋದು. ಡಿ ಕೆ ಶಿವಕುಮಾರ್ ಅವರನ್ನು ಕೂಡ 2 ಬಾರಿ ಭೇಟಿಯಾಗಿದ್ದಾರೆ. ಹಾಗಾಗಿ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟರ್ಗಳು ಒಂದು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾ ಏನು ಹೇಳಿ ಮಾಡಕ್ಕೆ ಅದಕ್ಕೆಲ್ಲ ಮಾಹಿತಿನೇ ಇಲ್ಲ. ನನ್ನ ಮತ್ತೆ ಹೆಂಗೆ ಹೇಳಿ ಸರ್, ಯಾರಾದ್ರು ಬೇರೆ ಕಡೆ ಮಾಹಿತಿ ಇಲ್ಲ. ನನಗೆ ಯಾವುದೇ ರೀತಿಯಾದ ಮಾಹಿತಿ ಇರಲಿಲ್ಲ. ಯಾಕಂದ್ರೆ ಬರೋದಿನ್ನೇ ಲೇಟ್ ಆಯ್ತಲ್ಲ. ಅಸೆಂಬ್ಲಿಯಿಂದ ಕ್ಯಾಬಿನೆಟ್ ಮುಗಿಸ್ಕೊಂಡ್ಮೇಲೆ 9-9ವರೆಗೆ ಬಂದು ಬೇರೆ ಏನು ಪ್ರಶ್ನೆ ಕೇಳ್ತಾರೆ, ಇದನ್ನೇ ಕೇಳ್ತಾರೆ. ಬೇರೆ ಕೇಳಿದ್ರೆ ನಾನು ಅದನ್ನೇ ಕೇಳ್ಬೋದು. ನೀವು ಇದನ್ನೇ ಕೇಳಿದ್ರೆ ನಾನು ಅದನ್ನೇ ಉತ್ತರ ಕೊಡ್ತೀನಿ. CM ಅವರು ಮೊನ್ನೆ ಅವ್ರಿಗೆ ಬೇಕಾದವ್ರ ಜೊತೆಗೆ ಡಿನ್ನರ್ ಮೀಟಿಂಗ್. ಥ್ಯಾಂಕ್ ಯು. ಹ್ಯಾವ್ ಅ ಲವ್ಲಿ ಡೇ. ನಾಳೆ ಎಲ್ಲ ಕಡೆನೂ ಹೋಗ್ತಿದ್ವಿ. ಇನ್ನೂ ಹೋಗಿಲ್ಲ, ಬೇರೆ ಕೆಲಸ ಇತ್ತು ನನಗೆ. ಯಾವಾಗಲೂ ಇರ್ತದೆ, ಇದು ಒಳ್ಳೆ ಆಯ್ತಲ್ಲ. ಅದು ಬಿಟ್ಟು ಏನಾದ್ರು ಇದ್ರೆ ಹೇಳ್ರಿ. ಇಲ್ಲ, ಪೊಲಿಟಿಕ್ಸ್ ಅಲ್ಲಿಲ್ಲ, ಡಿನ್ನರ್ ಇತ್ತು. ಅದರಿಂದ ಅಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಚರ್ಚೆ ಆಗಿಲ್ಲ. ಯಾರೋ ನಮ್ಮ ಜಿಲ್ಲೆಯ ಮಾಜಿ ಅಧ್ಯಕ್ಷರಿದ್ದಂಥವ್ರು ದೊಡ್ಡಣ್ಣವರ ಕುಟುಂಬಸ್ಥರು ಅವರ ಮನೆಯಲ್ಲಿ ಊಟಕ್ಕೆ ಅಲ್ಲಿ ಕೆಲವರು ಸೇರಿದ್ರು. ಈಗ ಊಟ ಮಾಡಿ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ರಾಜಕಾರಣದ ಚರ್ಚೆ ಅದು ನಡೆದಿಲ್ಲ. ಅದಕ್ಕೂ ಇದಕ್ಕೂ ಹೆಸರು ದಿವಸ ಪಾರ್ಟಿ ನಡೀತೇವ. ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದು ಕಡೆಯಲ್ಲಿ ಸೇರ್ತಾರೆ, ಸೊ ಊಟ ಮಾಡ್ತಾರೆ. ಎಲ್ಲ ಕಡೆ ದಿವಸ ನಡೀತಾ ಇದೆ. ಅದು ಒಂದು 3-4 ಕಡೆ ಯಾರು ದಿವಸ ಶಾಸಕರು ಸೇರ್ತಾರೆ. ಇದಕ್ಕೆ ರಾಜಕೀಯ ಮಹತ್ವ ಇಲ್ಲ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ. ಅವ್ರವ್ರ ಗ್ರೂಪ್ನವರು ಊಟ ಮಾಡ್ತಾರೆ. ಹೀಗಾಗಿ ಅದಕ್ಕೇನು ರಾಜಕೀಯ